ಲೇಔಟ್ ಕೈಗಾರಿಕೆಗೆ ಬಂಜರು ಭೂಮಿ ಆರಿಸಬೇಕು. ಉತ್ತರ ಕರ್ನಾಟಕದ ಕಡೆಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಂಡೊಯ್ಯಬೇಕು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ರಾಜ್ಯ ಸರ್ಕಾರ ಲೇಔಟ್ ಹಾಗೂ ಕೈಗಾರಿಕೆ ಸ್ಥಾಪಿಸಲು ಬಂಜರು ಜಮೀನುಗಳನ್ನು ಆಯ್ಕೆ ಮಾಡಬೇಕು ಅಥವಾ ಉತ್ತರ ಕರ್ನಾಟಕದ ಕಡೆಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಂಡೊಯ್ಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಕೆಐಎಡಿಬಿ ಭೂಸ್ವಾಧೀನ ವಿರುದ್ಧ ನಡೆಯುತ್ತಿರುವ ರೈತರ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೆಐಎಡಿಬಿಯಿಂದ ರೈತರ ಜಮೀನುಗಳನ್ನು ಕಬಳಿಸಲಾಗುತ್ತಿದೆ. ಆದರೆ ಇದು ಕೋರ್ಟಿನಲ್ಲಿ ವಿಚಾರಣೆಯಾಗಿ ವಜಾ ಆದರೂ ಮತ್ತೆ ನೋಟಿಸ್ ನೀಡಲಾಗಿದೆ. ಅನೇಕ ರೈತರು ಸಣ್ಣ ಜಮೀನುಗಳನ್ನು ಹೊಂದಿದ್ದಾರೆ. ರೇಷ್ಮೆ ಹಾಗೂ ತರಕಾರಿ ಬೆಳೆಗಳನ್ನು ರೈತರು ಇಲ್ಲಿ ಬೆಳೆಯುತ್ತಿದ್ದಾರೆ. ರೈತರ ಕೈಗಾರಿಕೆ ಆರಂಭಿಸಲು ಬಂಜರು ಜಮೀನುಗಳನ್ನು ಆಯ್ಕೆ ಮಾಡಬೇಕು. ಫಲವತ್ತಾದ ಕೃಷಿ ಭೂಮಿಯಲ್ಲಿ ಕೈಗಾರಿಕೆ ಸ್ಥಾಪಿಸಬಾರದು. ಒಂದೇ ಕಡೆ ಒತ್ತಡ ಹೇರುವುದರ ಬದಲು ಉತ್ತರ ಕರ್ನಾಟಕದ ಕಡೆಗೆ ಕೈಗಾರಿಕೆ ಆರಂಭಿಸಬಹುದು. ಪದೇ ಪದೇ ಬೆಂಗಳೂರು ಹಾಗೂ ಸುತ್ತಮುತ್ತ ಲೇಔಟ್ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸುತ್ತಿದೆ. ಇದರಿಂದಾಗಿ ಬೋರ್ವೆಲ್ ಕೆರೆಗಳು ಹಾಳಾಗುತ್ತದೆ ಎಂದರು. ಈ ಭಾಗದಲ್ಲಿ ಈಗಾಗಲೇ ಕೈಗಾರಿಕೆ ಇದೆ, ಐಟಿ ಕಂಪನಿಗಳಿವೆ, ಟ್ರಾಫಿಕ್ ಜಾಮ್ ಕೂಡ ಅಧಿಕವಾಗಿದೆ. ಮತ್ತೆ ಕೈಗಾರಿಕೆ ಆರಂಭಿಸಿದರೆ ಇನ್ನಷ್ಟು ಸಮಸ್ಯೆ ಉಂಟಾಗುತ್ತದೆ. ಇಲ್ಲಿ ಲೇಔಟ್ ನಿರ್ಮಿಸಿದರೆ ಕಮಿಷನ್ ಬರುತ್ತದೆ ಎಂಬ ಕಾರಣಕ್ಕೆ ತರಾತುರಿಯಲ್ಲಿ ಮಾಡಲಾಗುತ್ತಿದೆ. ಈ ಸರ್ಕಾರ ಟೆಂಡರ್ ಕರೆದು ಕಮಿಷನ್ ವಸೂಲಿ ಮಾಡುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಕಮಿಷನ್ ನೀಡಲು ಫಂಡ್ ರೈಸ್ ಮಾಡಲಾಗುತ್ತಿದೆ. ಬಿಡದಿ ಹಾಗೂ ಸರ್ಜಾಪುರದಲ್ಲಿ ಕಾಂಗ್ರೆಸ್ನ ಫಂಡ್ ರೈಸಿಂಗ್ ಲೇಔಟ್ ನಿರ್ಮಿಸಲಾಗುತ್ತಿದೆ. ಕಾಂಗ್ರೆಸ್ಗೆ ರೈತರು ಬೇಕಾಗಿಲ್ಲ. ಬಾಂಗ್ಲಾ ನಿವಾಸಿಗಳಿಗೆ ವೋಟರ್ ಐಡಿ ಮಾಡಿಕೊಟ್ಟು ಮತ ಪಡೆಯಲಾಗುತ್ತದೆ ಎಂದರು. ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಈ ರೀತಿ ರೈತರ ಮೇಲೆ ಹಲ್ಲೆ ಮಾಡಬಾರದು. ಈ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುತ್ತೇನೆ ಎಂದರು. ಹೋರಾಟಕ್ಕೆ ಆನೇಕಲ್ ಸರ್ಜಾಪುರ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ನಾನು ನಮ್ಮ ಸತೀಶ್ ಅವರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಬೆಂಬಲವನ್ನ ಕೊಟ್ಟಿದ್ದೀವಿ. ಇಲ್ಲಿ ಕೆಡಿಬಿಯಿಂದ ಅಕ್ವಿಜೇಷನ್ ಆಗಿದೆ. ಈಗಾಗಲೇ ಕೋರ್ಟ್ ಅಲ್ಲೂ ಹೈಕೋರ್ಟ್ ಅಲ್ಲೂ ಕೂಡ ಅದು ವಜಾ ಆಗಿದೆ. ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅಂತ ವಜಾ. ಮತ್ತೆ ಅದಕ್ಕೆ ನೋಟಿಸ್ ಕೊಡುವಂತದ್ದು, ಮತ್ತೆ ಈ ಜಮೀನನ್ನ ಕಬಳಿಕೆ ಮಾಡಕ್ಕೆ ಮಾಡಿದ್ದಾರೆ. ನಾನೆಲ್ಲಾ ರೈತರ ಹತ್ರ ಮಾತಾಡಿದ್ದೀನಿ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ ಇಷ್ಟು ಅವರೆಲ್ಲ ವ್ಯವಸಾಯ ಮಾಡುವಂತವ್ರು. ಕೆಲವರು ಹಂದಿ ಸಾಗಾಣೆ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಪಾಲಿ ಹೌಸ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ. ಅಂದ್ರೆ ಬೆಳೆ ಬೆಳೆಯುವಂತ ಜಮೀನು. ನೀವು ಕೈಗಾರಿಕೆ ಮಾಡ್ಬೇಕಾದ್ರೆ ಎಂಚ ಜಮೀನ್ಗೆ ಹೋಗ್ಬೇಕು, ಬೀಳ್ ಜಮೀನ್ಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ನೀರ್ ಸಿಗಲ್ಲ, ಬರಡು ಭೂಮಿ, ಈ ತರಕ್ ಹೋಗ್ಬೇಕು. ಯಾಕಂದ್ರೆ ನೀವು ಕೈಗಾರಿಕೆ ಬಂದ್ರೆ ಮತ್ತೆ ಕೆಮಿಕಲ್ನೆಲ್ಲ ಭೂಮಿ ಒಳಗೆ ಹಾಕ್ತೀರಾ. ನೀವು ಭೂಮಿ ಒಳಗಡೆ ಬಂದ್ರೆ ಇಲ್ಲಿರೋ ಜನ, ಹಳ್ಳಿ ಜನ ಎಲ್ಲಿ ಹೋಗ್ತದೆ? ಎಲ್ಲಾ ಬೋರ್ವೆಲ್ಗಳು ನೀವು ಹಾಳಾಗ್ ಹೋಗ್ತೈತೆ, ಎಲ್ಲಾ ಕೆರೆಗಳು ಹಾಳಾಗ್ ಹೋಗ್ತೈತೆ. ಈಗಲೇ ಇಂಡಸ್ಟ್ರಿ ಇದೆ, ಯಾವುದು ITBT ಇಂಡಸ್ಟ್ರೀಸ್ ಗಳೆಲ್ಲ ಇದೆ. 4 ಇಂಡಸ್ಟ್ರಿ ಇದೆ ಸರ್. 4 ಇಂಡಸ್ಟ್ರೀಸ್ ಇದೆ, ಲೇಔಟ್ ಇದೆ, ಸೂರ್ಯ ಸಿಟಿ ಲೇಔಟ್ ಇದೆ. ಇನ್ನೇನ್ ಅವಶ್ಯಕತೆ ಇಲ್ಲ. ಒಂದೇ ಕಡೆ ಯಾಕೆ ಎಲ್ಲ ಪ್ರೆಷರ್ ಹಾಕ್ತೀರಾ? ಈಗಲೇ ಟ್ರಾಫಿಕ್ ಜಾಮ್, ಈ ರೋಡ್ಗೆ ಯಾರು ಓಡಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿ, ಆ ಹೊಸೂರು ರಸ್ತೆ ಪರಿಸ್ಥಿತಿ ಹಂಗ್ ಬಂದಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ಬೇಕೋ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಮಂತ್ರಿ, ಉತ್ತರ ಕರ್ನಾಟಕದವರು ಅಲ್ಲಿ ಮಾಡಿ, ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಬಿಟ್ಬಿಟ್ಟು ಬೆಂಗಳೂರ್ನ ಯಾಕೆ ಹುಡ್ಕಂತೀರಾ ನೀವು? ಸರ್ ಡೀಲ್ ಅಂತ ಹೇಳಿದ್ವಿ ಸರ್. ಇದು ದೊಡ್ಡ ಡೀಲೇ, ಒಳ್ಳೆ ಕಾಸು ಬರ್ತೈತೆ. ಇದು ಈ ಲೇಔಟ್ ಆದ್ರೆ ಒಳ್ಳೆ ಕಾಸು ಬರ್ತೈತೆ. 1:2, 3 ಟೈಮ್, 3 ಟೈಮ್ ಅಷ್ಟು ಕಮಿಷನ್ ಬರ್ತೈತೆ. ಕಮಿಷನ್ ಮಾಡಿಯಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ. ಯಾಕಂದ್ರೆ ಇವ್ರ ಸರ್ಕಾರ ಇನ್ನೊಂದು ವರ್ಷ, 3 ತಿಂಗಳು 4 ತಿಂಗಳು ಇದೆ. ಅಷ್ಟರಲ್ಲಿ ಹೆಂಗ್ ಲೇಔಟ್ ಮಾಡ್ತೀರಾ ನೀವು?